ಜಗತ್ತಿಗೆ ಸೆಡ್ಡು ಹೊಡೆದ ಇಸ್ರೇಲ್ ದಿಢೀರಂತ ಏಳ್ತು ಮಹಾಗೋಡೆ. ಹಮಾಸ್ ಇರಾನ್ಗೆ ದೊಡ್ಡ ಶಾಕ್. ನಮಸ್ಕಾರ ಸ್ನೇಹಿತರೆ, ಇಡೀ ಜಗತ್ತಿಗೆ ಮತ್ತೊಮ್ಮೆ ಇಸ್ರೇಲ್ ಸೆಡ್ಡು ಹೊಡೆದಿದೆ. ಅಂತಾರಾಷ್ಟ್ರೀಯ ಕಾನೂನು, ವಿಶ್ವಸಂಸ್ಥೆ, ಮಾನವ ಹಕ್ಕುಗಳು ಇದು ಯಾವುದೂ ನಾವು ಕೇರ್ ಮಾಡಲ್ಲ ಅಂತ ಹೇಳಿ ಕಣ್ಣ ಮುಂದೆನೆ ಗಾಜಾದ ಭೂಪಟವನ್ನೇ ಚೇಂಜ್ ಮಾಡಿದೆ. ಶತ್ರುಗಳನ್ನ ಉಸಿರುಗಟ್ಟಿಸೋಕೆ ಇಸ್ರೇಲ್ ಗಾಜಾ ಒಳಗಡೆ ಬೃಹತ್ ಮಹಾಗೋಡೆಯನ್ನ ನಿರ್ಮಾಣ ಮಾಡ್ತಾ ಇದೆ. ಪ್ಲಾನೆಟ್ ಲ್ಯಾಬ್ಸ್ ಬಿಡುಗಡೆ ಮಾಡಿರೋ ಈ ಸ್ಯಾಟಲೈಟ್ ಚಿತ್ರಗಳನ್ನು ಗಮನಿಸಿ, ಸೂಕ್ಷ್ಮವಾಗಿ ನೋಡಿ. ಇದರಲ್ಲಿ ಆಘಾತಕಾರಿ ಸತ್ಯ ಬಯಲಾಗಿದೆ. ಇಸ್ರೇಲ್ ದಾಳಿಗೆ ತುತ್ತಾಗಿ ಬೂದಿಯಾಗಿರೋ ಗಾಜಾದ ನಡುವೆ ಹಳದಿ ಬಣ್ಣದ ಉದ್ದನೆಯ ಮಣ್ಣಿನ ಗೆರೆಯೊಂದು ಕಾಣಿಸ್ತಾ ಇದೆಯಲ್ಲ. ಈಗ ಆಲ್ರೆಡಿ 40 ಕಿಲೋಮೀಟರ್ ಉದ್ದ ಇರೋ ಗಾಜಾದಲ್ಲಿ 23 ಕಿಲೋಮೀಟರ್ ಉದ್ದದ ಗೋಡೆಯನ್ನ ಇಸ್ರೇಲ್ ಕಟ್ಟಿ ಮುಗಿಸಿದೆ. ಕೆಲವು ತಿಂಗಳಲ್ಲಿ ಈ ಗೋಡೆ ತಲೆ ಎತ್ತಿದೆ. ಈ ಗೋಡೆಯಿಂದಾಗಿ ಗಾಜಾದ 50%ಕ್ಕೂ ಅಧಿಕ ಭಾಗ ಈಗ ನೇರವಾಗಿ ಇಸ್ರೇಲ್ ಸೇನೆಯ ಕಂಟ್ರೋಲ್ಗೆ ಬಂದಿದೆ. ಈ ಮೂಲಕ ಇಸ್ರೇಲ್ನ ಮ್ಯಾಪೇ, ಗಾಜಾದ ಮ್ಯಾಪೇ, ಪ್ಯಾಲೆಸ್ತೇನ್ನ ಮ್ಯಾಪೇ ಚೇಂಜ್ ಆಗಿದೆ. ಹಾಗಿದ್ರೆ ಏನಿದು ಇಸ್ರೇಲ್ನ ಮಣ್ಣಿನ ಮಹಾಗೋಡೆ? ಇದನ್ನ ನೋಡಿ ಜಗತ್ತು ಶಾಕ್ ಆಗಿರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸೈಲೆಂಟ್ ಆಗಿ ಗೋಡೆ ಕಟ್ಟಿಬಿಟ್ಟ ಇಸ್ರೇಲ್. ಸ್ನೇಹಿತರೆ, ಮೊದಲಿಗೆ ಈ ಮಣ್ಣಿನ ರಾಶಿ ಏನು ಅಂತ ನೋಡ್ಬಿಡೋಣ. ಯಾವ ಥರದ ಗೋಡೆ ಇದು ನೋಡಿ, ಮ್ಯಾಪ್ನಲ್ಲಿ ಗಮನಿಸಿ. ಇದು ಗಾಜಾ ಏರಿಯಾ, ಮೆಡಿಟರೇನಿಯನ್ ಸಮುದ್ರದ ದಡಕ್ಕೆ ಅಂಟಿಕೊಂಡಿರೋ ಅತಿ ಸಣ್ಣ ಪಟ್ಟಿ. ಇದಿರೋದು ಕೇವಲ 41 ಕಿಲೋಮೀಟರ್ ಉದ್ದ ಮತ್ತು 6ರಿಂದ 12 ಕಿಲೋಮೀಟರ್ ಅಗಲ ಪುಟ್ಟ ಪಟ್ಟಿ ಜಾಗ ಇದು. ಟೋಟಲ್ ಆಗಿ ಹೇಳಬೇಕು ಅಂದರೆ 365 ಚದರ ಕಿಲೋಮೀಟರ್, ಅಂದರೆ ನಮ್ಮ ಬೆಂಗಳೂರಿನ ಹಾಫ್ನಷ್ಟು ಇಲ್ಲ ಇದು. ಆದರೆ ಇಲ್ಲೇ ಬರೋಬ್ಬರಿ 20 ಲಕ್ಷಕ್ಕೂ ಅಧಿಕ ಜನ ವಾಸ ಮಾಡ್ತಿದ್ದಾರೆ. 2007ರಿಂದ ಈ ಗಾಜಾ ಪಟ್ಟಿಯಲ್ಲಿ ಹಮಸ್ ಉಗ್ರರ ಆಡಳಿತ ನಡೀತಾ ಇತ್ತು. ಈ ಗಾಜಾಗೆ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ಈಜಿಪ್ಟ್ ಬಾರ್ಡರ್ ಇದೆ, ಇನ್ನೊಂದು ಸೈಡ್ನಲ್ಲಿ ಇಸ್ರೇಲ್ ವ್ಯಾಪಿಸ್ಕೊಂಡಿದೆ. ಇಲ್ಲಿಂದಲೇ ಇಸ್ರೇಲ್ ಮೇಲೆ ಹಮಸ್ಗಳು ದಾಳಿ ಮಾಡ್ತಾ ಇದ್ರು. ಆದರೆ 2023 ಅಕ್ಟೋಬರ್ನಿಂದ ಇಲ್ಲಿ ನಿರಂತರವಾಗಿ ಯುದ್ಧ ನಡೀತಾ ಇದೆ. ಹಮಸ್ನವರು ಇಸ್ರೇಲ್ ಮೇಲೆ ದಾಳಿ ಮಾಡಿದಲ್ಲಿಂದ ಆಗಾಗ ಕದನ ವಿರಾಮ ಮಾತುಕತೆ ಎಲ್ಲ ಆಗ್ತಾ ಇತ್ತು, ಆದರೆ ಇಸ್ರೇಲ್ ದಾಳಿ ನಿಲ್ಲಿಸಲಿಲ್ಲ. ಹಾಗೆ ಕಳೆದ 2.5 ವರ್ಷಗಳಲ್ಲಿ ಇಸ್ರೇಲ್ ಈ ಗಾಜಾದ 50%ಗಿಂತ ಹೆಚ್ಚು ಭೂಮಿಯನ್ನ ಕಂಟ್ರೋಲ್ಗೆ ತಗೊಂಡು ಆಗಿದೆ. ನೀವು ಚಿತ್ರದಲ್ಲಿ ತಿಳಿ ಹಸಿರು ಮತ್ತು ಗಾಢ ಹಸಿರು ಬಣ್ಣದ ಪಕ್ಕದಲ್ಲಿ ಒಂದು ಯೆಲ್ಲೋ ಲೈನ್ ನೋಡ್ತಾ ಇದ್ದೀರಾ. ಇದನ್ನು ಇಸ್ರೇಲಿಗೆ ಎಳೆದಿದೆ. ಇದರಲ್ಲಿ ಹಮಸ್ ಕಂಟ್ರೋಲ್ನಲ್ಲಿರೋದು ಬರೀ ಗಾಢ ಹಸಿರು ಬಣ್ಣದ ಜಾಗ ಮಾತ್ರ. ಈಗ ಈ ಗಾಢ ಹಸಿರು ಮತ್ತು ತಿಳಿ ಹಸಿರಿನ ಜಾಗದ ನಡುವೆ ಇಸ್ರೇಲ್ ಸೈಲೆಂಟ್ ಆಗಿ ಗೋಡೆ ಕಟ್ತಾ ಇದೆ. ಮ್ಯಾಕ್ಸಾರ್ ಟೆಕ್ನಾಲಜೀಸ್ ಮತ್ತು ಪ್ಲಾನೆಟ್ ಲ್ಯಾಬ್ನ ಸ್ಯಾಟಲೈಟ್ ಇಮೇಜಸ್ನಲ್ಲಿ ಕಾಣಿಸ್ತಾ ಇದೆ. ಇದು ರಫಾ, ಖಾನ್ ಯೂನಿಸ್ನಿಂದ ಹಿಡಿದು ಗಾಜಾ ಸಿಟಿವರೆಗೂ ಅನೇಕ ನಗರಗಳಲ್ಲಿ ಗೋಡೆ ಎದ್ದೇಳ್ತಾ ಇದೆ. ಅದು ಕೂಡ ಸೀಕ್ರೆಟ್ ಆಗಿ, ಸದ್ದೇ ಇಲ್ಲದೆ ಸೈಲೆಂಟ್ ಆಗಿ. ತುಟಿ ಪಿಟಿ ಕಂದಿರಲಿಲ್ಲ, ಬಾಯಿನೇ ಬಿಟ್ಟಿರಲಿಲ್ಲ ಇಸ್ರೇಲ್. ಆದರೆ ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ಮೇಲೆ ಹೌದೌದು ಅಂಥೇಳಿ ಇಸ್ರೇಲ್ ಒಪ್ಕೊಂಡಿದೆ, ಹೌದು ಕಟ್ತಾ ಇದ್ದೀವಿ ಗೋಡೆ ಅಂತ. ಯಾಕೆ ಹಾಗಾದ್ರೆ, ಏನಕ್ಕೆ ಹಿಂಗೆ ಮಾಡ್ತಾ ಇದೆ? ಅದನ್ನ ನೋಡೋಕ್ಕೂ ಮುನ್ನ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮಕ್ಕೆ ಸ್ಪೆಷಲ್ ಟೂರ್ ಅನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಸೇಫಾಗಿ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಎಕ್ಸ್ಟ್ರಾ ಏನೂ ಖರ್ಚಿರಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಸರಿ, ಈಗ ಸ್ಟೋರಿಯಲ್ಲಿ ಮುಂದುವರಿಯೋಣ. ಮಣ್ಣಿನ ಗೋಡೆ ಯಾಕೆ? ಜಗತ್ತೇ ಬೆರಗಾಗೋ ಐರನ್ ಡೋಮ್ ಇದೆ, ಲೇಸರ್ ಗೈಡೆಡ್ ಆಯುಧ ಇದೆ, ಅಡ್ವಾನ್ಸ್ ಡ್ರೋನ್ಗಳಿವೆ. ಇಂಥ ಅತ್ಯಾಧುನಿಕ ಆಯುಧವನ್ನೆಲ್ಲ ಬಿಟ್ಟು ಹಳೇ ರಾಜರ ಕಾಲದ ರೀತಿಯಲ್ಲಿ ಇವರು ಫಿಸಿಕಲ್ ಗೋಡೆಯನ್ನ, ಮಣ್ಣಿನ ಗೋಡೆ ಯಾಕೆ ಕಟ್ತಾ ಇದ್ದಾರೆ ಇವರು? ಇದು ಅರ್ಥ ಆಗಬೇಕು ಅಂದರೆ ಇಸ್ರೇಲ್ನ ನಿಗೂಢ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೋಬೇಕು. ಅಕ್ಟೋಬರ್ ದಾಳಿಯ ಆ ಭೀಕರತೆಯನ್ನು ಇಸ್ರೇಲ್ ಇನ್ನೂ ಕೂಡ ಮರೆತಿಲ್ಲ. ಗಾಜಾ ಬಾರ್ಡರ್ನಲ್ಲಿ ಎಷ್ಟೇ ಭದ್ರತೆ ಇದ್ರೂ ಕೂಡ ಇಸ್ರೇಲ್ ಒಳಗೆ ನುಗ್ಗೋಕೆ ಉಗ್ರರಿಗೆ ಕೇವಲ ನಿಮಿಷಗಳು ಸಾಕು ಅನ್ನೋದು ಅವತ್ತು ಪ್ರೂವ್ ಆಗಿತ್ತು. ಹೀಗಾಗಿ ಗಡಿಯುದ್ದಕ್ಕೂ ಒಂದು ಹೊಸ ನೋ ಮ್ಯಾನ್ಸ್ ಲ್ಯಾಂಡ್ ಕ್ರಿಯೇಟ್ ಮಾಡೋಕೆ ಇಸ್ರೇಲ್ ಹೊರಟಿದೆ. ಆ ಜಾಗದಲ್ಲಿ ಯಾರೇ ಕಾಲಿಟ್ಟರೂ ಸೆಕೆಂಡುಗಳಲ್ಲಿ ಸುಟ್ಟು ಭಸ್ಮ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹೇಗಂದರೆ ಸದ್ಯ ಇಸ್ರೇಲ್ 23 ಕಿಲೋಮೀಟರ್ ಗೋಡೆಯನ್ನು ಒಂದು ಹೈಟೆಕ್ ವಾಲ್ ರೀತಿ ಯೂಸ್ ಮಾಡ್ತಾ ಇದೆ. ಇದನ್ನೇ ಒಂಥರ ಕಾವಲು ಗೋಪುರ ಥರ ಮಾಡ್ತಾ ಇದ್ದಾರೆ. ಗಡಿಯಿಂದ ಸುಮಾರು 1ರಿಂದ 2 ಕಿಲೋಮೀಟರ್ ಒಳಗಿನ ಜಾಗವನ್ನು ಕಂಪ್ಲೀಟ್ ಆಗಿ ಬಯಲು ಪ್ರದೇಶ ಮಾಡಿಟ್ಟಿದ್ದಾರೆ. ಇದಕ್ಕೇನು ಕಾರಣ? ಹಮಸ್ ಉಗ್ರರ ಟನಲ್, ಸುರಂಗಗಳು.
ಇಸ್ರೇಲ್ ಎಷ್ಟೇ ಟನಲ್ ನಾಶ ಮಾಡಿದ್ರೂ ಮತ್ತೆ ಇಲಿ ರೀತಿ ಬಿಲ ಕೊರೆದು ಇಸ್ರೇಲ್ ಒಳಗಡೆ ನುಗ್ಗೋದು ಹಮಸ್ಗಳಿಗೆ ಕರಗತ ಆಗಿಬಿಟ್ಟಿದೆ. ಹೀಗಾಗಿ ಇಸ್ರೇಲ್ ಇಲ್ಲಿ ಟೆಕ್ನಾಲಜಿ ಬಳಸ್ತಾ ಇದೆ. ಈ ಗೋಡೆ ಪಕ್ಕದಲ್ಲಿ ಅಂಡರ್ಗ್ರೌಂಡ್ ಸಿಸ್ಮಿಕ್ ಸೆನ್ಸಾರ್ಗಳನ್ನು ಇನ್ಸ್ಟಾಲ್ ಮಾಡಿದೆ. ಸೊ ಯಾರಾದರೂ ಟನಲ್ ಕೊರೆಯೋ ಪ್ರಯತ್ನ ಮಾಡಿದ್ರೂ ಕೂಡ ವೈಬ್ರೇಷನ್ ಮೂಲಕ ಆ ಮಾಹಿತಿ ಸಿಕ್ಬಿಡುತ್ತೆ. ಹಾಗೆ ಈ ಗೋಡೆ ಮೇಲೆ ಹೈಟೆಕ್ ಕ್ಯಾಮ್ರಾಗಳನ್ನು, AI ಆಧಾರಿತ ಆಟೋಮೆಟಿಕ್ ಮಷಿನ್ ಗನ್ಸನ್ನು ಕೂಡ ಸೆಟ್ ಮಾಡ್ತಾ ಇದೆ ಇಸ್ರೇಲ್. ಅಂದರೆ ಉಸಿರಾಡುವ ಯಾವುದೇ ಜೀವಿ ಈ ಗೋಡೆ ಬಳಿ ಬಂದರೆ ಸೆಕೆಂಡುಗಳಲ್ಲಿ ಆಟೋಮೆಟಿಕಲಿ ಫೈರ್ ಆಗುತ್ತೆ. ಹಾಗಂತ ಇಷ್ಟಕ್ಕೆ ನಿಂತಿಲ್ಲ, ಇಲ್ಲಿ ಇನ್ನೊಂದು ಕೆಲಸ ಮಾಡಿದ್ದಾರೆ. ತನ್ನ ದೈತ್ಯ D9 ಆರ್ಮರ್ಡ್ ಬುಲ್ಡೋಸರ್ ಬಳಸಿ ಈ ಭಾಗದಲ್ಲಿ ಎಲ್ಲವನ್ನ ಕಂಪ್ಲೀಟ್ ಆಗಿ ನೆಲ ಸಮ ಮಾಡಿದ್ದಾರೆ. ಈ ಗೋಡೆ ಕಟ್ಟೋ ಪ್ರದೇಶದಲ್ಲಿದ್ದ ಜನರನ್ನೆಲ್ಲ ಖಾಲಿ ಮಾಡಿಸಿದ್ದಾರೆ. ಅಲ್ಲಿದ್ದ ಅಕ್ಕಪಕ್ಕದ ಬಿಲ್ಡಿಂಗ್ ಅನ್ನ ಕೂಡ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಆ ಜಾಗದಲ್ಲಿ ಹುಲ್ಲು ಕಡ್ಡಿ ಕೂಡ ಇರಬಾರ್ದು, ಮೈದಾನ ಥರ ಮಾಡಿಬಿಟ್ಟಿದ್ದಾರೆ. ಕಾರಣ ಆ ಜಾಗದಲ್ಲಿ ಯಾವುದೇ ಉಗ್ರರು ಬಂದರೆ ಇಸ್ರೇಲ್ ಸೇನೆ ನೇರವಾಗಿ ಪತ್ತೆ ಹಚ್ಚಿ ಹೊಡೆದು ಬಿಡ್ಬೋದು. ಉಗ್ರರು ಅಡಗೋಕೆ ಯಾವುದೇ ಬಿಲ್ಡಿಂಗ್ಗಳು, ಮರಗಳು, ಸ್ಟ್ರಕ್ಚರ್ಸ್ ಏನೂ ಇಲ್ಲ. ನೇರವಾಗಿ ಇಸ್ರೇಲ್ನ ಬಂದೂಕಿಗೆ ಅವರು ಎದೆ ಹೊಡ್ಕೊಂಡೇ ಬರಬೇಕು ಉಗ್ರರು ಬಂದರೆ, ಆ ಥರ. ಹಾಗೆ ಇಲ್ಲಿ ಹಮಸ್ಗಳ ನೆಟ್ವರ್ಕನ್ನು ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಈ ಗಾಜಾ ಅನ್ನೋದು ಒಂದು ಉದ್ದನೆಯ ಪಟ್ಟಿ ಥರದ ಜಾಗ. ಅದರ ಬಲಭಾಗದಲ್ಲಿ ಇಸ್ರೇಲ್ ಈ ಮಣ್ಣಿನ ಗೋಡೆಯನ್ನು ನಿಲ್ಲಿಸ್ತಾ ಇರೋದು. ಇದು ನಿಧಾನವಾಗಿ ಗಾಜಾ ಒಳಗಿರೋ ಜನರನ್ನ ಎಡಭಾಗದಲ್ಲಿರೋ ಸಮುದ್ರದ ಕಡೆಗೆ ಕಸ ಗುಡಿಸಿದಂತೆ ತಳ್ತಾ ಇದೆ. ಇದರಿಂದ ಭೂಮಿಯ ಕೆಳಗೇನಾಗುತ್ತೆ ಹೇಳಿ. ಹಮಾಸ್ಗಳು ಇಷ್ಟು ವರ್ಷ 100 ಕಿಲೋಮೀಟರ್ ಉದ್ದದ ಟನಲ್ ತೋಡಿದ್ರು. ಆದ್ರೆ ಈ ಗೋಡೆ ಆ ಎಲ್ಲ ಟನಲ್ ಬಾಯಿಗೆ ಸುರಿದು ಶಾಶ್ವತವಾಗಿ ಮುಚ್ಚಾಕಿದೆ. ಯಾಕಂದ್ರೆ ಈ ಮಣ್ಣಿನ ಗೋಡೆ ಕಟ್ತಿರೋದು ಇಸ್ರೇಲ್ ಗಾಜಾ ಗಡಿಯಲ್ಲಿ ಅಲ್ಲ, ಗಾಜಾ ಒಳಗ್ ಹೋಗಿ ಕಟ್ತಾ ಇರೋದು ಮಧ್ಯದಲ್ಲಿ. ಜೊತೆಗೆ ಆ ಗೋಡೆಯಿಂದ ಗಾಜಾ ಒಳಗೆ ಅಡ್ಡಲಾಗಿ ಹೊಸ ಮಿಲಿಟರಿ ರಸ್ತೆಗಳನ್ನ ಕೂಡ ಇಸ್ರೇಲ್ ಎಳಿತಾ ಇದೆ. ಅಂದ್ರೆ ಒಂದು ಉದ್ದನೆಯ ಕೇಕ್ ಅನ್ನ ಚಾಕುನಲ್ಲಿ 4-5 ತುಂಡು ಮಾಡಿ ಕತ್ತರಿಸಿದ್ರೆ ಹೇಗಿರುತ್ತೆ ಆ ಥರ ಇಡೀ ಗಾಜಾವನ್ನ ಸಣ್ಣ ಸಣ್ಣ ಬಾಕ್ಸ್ಗಳ ಥರ ಕಟ್ ಮಾಡ್ತಾ ಇದೆ ಇಸ್ರೇಲ್. ಇದರಿಂದ ಏನಾಯ್ತು, ಬಾಕ್ಸ್ ಎ ನಲ್ಲಿರೋ ಉಗ್ರ ಬಾಕ್ಸ್ ಬಿ ನಲ್ಲಿರೋ ತನ್ನ ಲೀಡರ್ಗೆ ಒಂದು ಮೆಸೇಜು ಕಳ್ಸಕ್ಕಾಗಲ್ಲ, ಒಂದು ಬಂದೂಕು ಸಪ್ಲೈ ಮಾಡೋಕ್ಕಾಗಲ್ಲ. ಅಪ್ಪಿತಪ್ಪಿ ಅವರು ಆ ಬ್ಲಾಕ್ ನಿಂದ ಇನ್ನೊಂದು ಬ್ಲಾಕ್ಗೆ ಹೋಗಬೇಕು ಅಂದ್ರೆ ಮಧ್ಯದಲ್ಲಿ ಇಸ್ರೇಲ್ನ ಸ್ನೈಪರ್ಗಳು, ಟ್ಯಾಂಕರ್ಗಳು ಕಾಯ್ತಾ ಇರ್ತಾರೆ ಹೊಡೆಯಕ್ಕೆ. ಇಲ್ಲಿ ಆವಾಗಿಂದ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಕಾಂಕ್ರೀಟ್ ಬಿಟ್ಟು ಮಣ್ಣಿನ ಗೋಡೆ ಯಾಕೆ, ದುಡ್ಡಿಲ್ವಾ ಅಂತ. ಗಟ್ಟಿ ಮುಟ್ಟಾದ ಕಾಂಕ್ರೀಟ್ ಗೋಡೆ ಕಟ್ಬೋದಾಗಿತ್ತಲ್ಲ, ಚೈನಾ ಮಹಾಗೋಡೆ ತರ ಕಟ್ಬೋದಾಗಿತ್ತಲ್ಲ ಇವರು ಅಂತ. ಅದು ಬಿಟ್ಟು ಮಣ್ಣು ಯಾಕೆ ರಾಶಿ ಹಾಕ್ತಿದ್ದಾರೆ ಅಂತ. ಇದಕ್ಕೊಂದು ಪಕ್ಕ ಮಿಲಿಟರಿ ಲೆಕ್ಕಾಚಾರ ಇದೆ. ಕಾಂಕ್ರೀಟ್ ಗೋಡೆ ಕಟ್ಟೋಕೆ ವರ್ಷಗಳು ಬೇಕು, ಖರ್ಚು ಜಾಸ್ತಿ. ಆದ್ರೆ ಮಣ್ಣಿನ ಗೋಡೆಯನ್ನ ಕೇವಲ ಬುಲ್ಡೋಸರ್ ಬಳಸಿ ಮಣ್ಣು ರಾಶಿ ಹಾಕಿ ಬೇಗ ಕಟ್ಟಬಹುದು. ಹಾಗೆ ಕಾಂಕ್ರೀಟ್ ಗೋಡೆಗೆ ಸ್ಫೋಟಕ ಅಥವಾ ರಾಕೆಟ್ ಬಿದ್ರೆ ಕಾಂಕ್ರೀಟ್ ಗೋಡೆ ಪುಡಿ ಪುಡಿ ಆಗುತ್ತೆ. ಆದ್ರೆ ಮಣ್ಣಿನ ಗೋಡೆ ಆ ಸ್ಫೋಟದ ಶಕ್ತಿಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮಣ್ಣ ಮೇಲೆ ಸ್ಫೋಟಕ ಹಾಕಿದ್ರೆ ಏನಾಗುತ್ತೆ, ಡ್ಯಾಮೇಜ್ ಆದ್ರೂ ಇನ್ನೊಂದೆರಡು ಲಾರಿ ಮಣ್ಣು ಹೊಡಿ ಅಷ್ಟೇ, ಮತ್ತೆ ಗೋಡೆ ರೆಡಿ. ಹಾಗೆ ಇಸ್ರೇಲ್ ಈಗ ಗೋಡೆ ಕಟ್ತಿರೋದು ಸ್ವಂತ ಜಾಗ ಅಥವಾ ಅವರ ಅಧಿಕೃತ ಬಾರ್ಡರ್ ನಲ್ಲಿ ಅಲ್ಲ. ಒಂದು ವೇಳೆ ಹೆಚ್ಚು ಕಮ್ಮಿ ಆಗಿ ಅಲ್ಲಿ ವಾಪಸ್ ಬರಬೇಕು ಅಂತ ಆದ್ರೆ ಆ ಗೋಡೆ ಕಟ್ಟಿದ್ದೆಲ್ಲ ಲಾಸ್ ಆಗುತ್ತೆ ಇಸ್ರೇಲ್ಗೆ. ಹಾಗೆ ದುಡ್ಡು ಖರ್ಚಾಗಬಾರ್ದು, ಪುಕ್ಸಟೆ ಬಿದ್ದಿರೋ ಮಣ್ಣು ತಂದು ರಾಶಿ ಹಾಕಿ 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 ಮಣ್ಣಿನ ಬೆಟ್ಟ ಏಳಿಸ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಏನಲ್ಲ, ಈ ಹಿಂದೆ ಕೂಡ ಇದನ್ನ ಇಸ್ರೇಲ್ ಮಾಡಿತ್ತು. ಇಸ್ರೇಲ್ನ ಡಿಫೆನ್ಸ್ ಸ್ಟ್ರಾಟಜಿಯೇ ಭದ್ರತೆಗಾಗಿ ಪ್ರತ್ಯೇಕತೆ ಅಂತ ಹೇಳುತ್ತೆ. ಸೆಕ್ಯೂರಿಟಿ ಥ್ರೂ ಸೆಪರೇಷನ್ ಅಂತ. ಶತ್ರುವನ್ನ ಗೋಡೆಯಿಂದ ಹೊರಗಿಡು, ಅವಾಗ ನಾವು ಸೇಫ್ ಆಗೇ ಇರ್ತೀವಿ ಅನ್ನೋದು ಇವರ ಸಿದ್ಧಾಂತ. 1968ರ ಬಾರ್ಲೆವ್ ಲೈನ್ ಅನ್ನೋದನ್ನ ನೀವು ಕೇಳಿರ್ಬೋದು. 1967 ನಲ್ಲಿ 6 ಡೇ ವಾರ್ ಆದ ನಂತರ ಇಸ್ರೇಲ್ ಈಜಿಪ್ಟ್ನ ಸಿನಾಯ್ ಪ್ರದೇಶಕ್ಕೆ ಅದನ್ನ ವಶಪಡಿಸ್ಕೊಂಡಿತ್ತು ಪ್ರದೇಶವನ್ನ. ಆಗ ಈಜಿಪ್ಟ್ ಕಡೆಯಿಂದ ಸಿನಾಯ್ ಮೇಲೆ ವಶಪಡಿಸ್ಕೊಂಡಿರೋ ಸಿನಾಯ್ ಕಡೆಗೆ ದಾಳಿ ಆಗಬಾರ್ದು ಅಂತ ಸುಯೇಸ್ ಕಾಲುವೆ ಉದ್ದಕ್ಕೂ 150 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದದ 60ರಿಂದ 85 ಅಡಿವರೆಗಿನ ಎತ್ತರದ ಬೃಹತ್ ಮಣ್ಣಿನ ರಾಶಿ ಹಾಕಿ ಗೋಡೆಗಳ ಸರಣಿಯನ್ನು ನಿರ್ಮಾಣ ಮಾಡಿತು. ಇದನ್ನೇ ಬಾರ್ಲೆವ್ ಲೈನ್ ಅಂತ ಕರೀತಾರೆ. ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಸಾಕಷ್ಟು ಮಿಲಿಟರಿ ತಜ್ಞರು ಕೂಡ ಇದನ್ನ ಭೇದಿಸೋಕೆ ಅಣುಬಾಂಬ್ ಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಕಾಂಕ್ರೀಟ್ ಅಥವಾ ಕಲ್ಲಿನ ಗೋಡೆ ಆದ್ರೆ ಮಿಸೈಲ್ ಹಾಕಿ ತೋಪುಗಳನ್ನ ಫೈರ್ ಮಾಡಿ ಅದನ್ನ ಉಡಾಯಿಸಬಹುದು, ಬೀಳಿಸಬಹುದು. ತೆಳುವಾಗಿ ಗಟ್ಟಿ ನಿಂತಿರೋ ಸ್ಟ್ರಕ್ಚರ್ ಉದುರು ಬೀಳತ್ತೆ. ಆದ್ರೆ ಮಣ್ಣು ಹಾಕಿ ರಾಶಿ ಎಪ್ಸಿ ನಿಲ್ಸಿರೋ ಇದಕ್ಕೆ ಎಷ್ಟು ಮಿಸೈಲ್ ಹಾಕ್ತೀರಾ, ಏನು ಹಾಕಿದ್ರು ಕೂಡ ಚೂರು ಮಣ್ಣು ಸಿಡಿಯತ್ತೆ ಅಷ್ಟೇ. ಯಾಕಂದ್ರೆ ಅದು ಗಟ್ಟಿಯಾಗಿ ಬಿಗಿದು ಕೂತಿರಲ್ವಲ್ಲ, ಅದು ಅಬ್ಸರ್ವ್ ಮಾಡ್ಕೊಳುತ್ತಲ್ವಾ ಸ್ಫೋಟದ ಶಾಕ್ ವೇವ್ಸ್ ಅನ್ನ. ಅದರ ಪರಿಣಾಮ ಏನಾಗುತ್ತೆ, ಓವರ್ ಆಲ್ ಮಣ್ಣಿನ ಬೆಟ್ಟ ಹಂಗೆ ಇರುತ್ತೆ. ಇದೇ ಕಾರಣಕ್ಕೆ ಅವತ್ತು ರಷ್ಯಾದ ಎಕ್ಸ್ಪರ್ಟ್ಸ್ ಈ 60-70 ಅಡಿ ಎತ್ತರದ ಮಣ್ಣಿನ ಬೆಟ್ಟವನ್ನ ಸುಮ್ಮನೆ ಬಾಂಬ್ ಹಾಕಿ ಉಡಾಯಿಸ್ತೀವಿ ಅನ್ನೋದೆಲ್ಲ ಆಗದೆ ಇರೋ ಮಾತು. ಇದನ್ನ ಹೊಡಿಬೇಕು ಅಂದ್ರೆ ಲೆಕ್ಕಕ್ಕೆ ಸಿಗದಷ್ಟು ಡೈನಮೈಟ್ ಬೇಕು, ಇಲ್ಲಾಂದ್ರೆ ನೇರವಾಗಿ ಒಂದು ಅಣುಬಾಂಬ್ ತಂದು ಹಾಕಬೇಕು ಅಷ್ಟೇ ಅಂತ ಹೇಳಿದ್ರು. ಆದ್ರೆ ಬಿಡಿ, 1973ರ ಯೋಮ್ ಕಿಪ್ಪೂರ್ ಯುದ್ಧದಲ್ಲಿ ಈಜಿಪ್ಟ್ ಸೇನೆ ಹೈ ಪ್ರೆಷರ್ ವಾಟರ್ ಪಂಪ್ ಬಳಸಿ ಈ ಮಣ್ಣನ್ನ ಹಂತ ಹಂತವಾಗಿ ಕರಗಿಸ್ತು. ಬೇರೆ ಮೆಥಡನ್ನ ನೀರು ಬಳಸಿ ಅವರದನ್ನ ಬೆಟ್ಟವನ್ನ ಕರಗಿಸ್ತಾ ಬಂದ್ರು. ಅದು ಬೇರೆ ಇತಿಹಾಸ. ಆದ್ರೆ ಇಮಿಡಿಯೇಟ್ಲಿ ಆಗೋ ಕೆಲಸ ಅಲ್ವಲ್ಲ ಅದು.
ಜೊತೆಗೆ ಈಜಿಪ್ಟ್ನ ಸೇನೆಗೂ ಹಮಸ್ನ ಉಗ್ರರಿಗೂ ಈ ಸಣ್ಣ ಬಂಡುಕೋರ ಸಂಘಟನೆಗೂ ವ್ಯತ್ಯಾಸ ಇದೆ. ಇಸ್ರೇಲ್ನ ಈಗಿನ ಪರಿಸ್ಥಿತಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಜೊತೆಗೆ ಈಗ ಇಸ್ರೇಲ್ ಬರೀ ಮಣ್ಣು ರಾಶಿ ಹಾಕಿ ಗೋಡೆ ಮಾತ್ರ ಕಟ್ತಾ ಇಲ್ಲ, ಅಲ್ಲಿ ಹೈಟೆಕ್ ಸೆನ್ಸಾರ್ಗಳನ್ನ, ಡಿವೈಸ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ಮಣ್ಣಿನ ಗೋಡೆ ಸುತ್ತಮುತ್ತ ಎಲ್ಲ ಅಸೆಂಬಲ್ ಮಾಡಿಡ್ತಾ ಇದೆ. ಹೀಗಾಗಿ ಅದ್ರ ಹತ್ರಕ್ಕೆ ಸುಳಿಯೋಕ್ಕೂ ಕೂಡ ಯಾರನ್ನೂ ಬಿಡ್ತಾ ಇಲ್ಲ ಇಸ್ರೇಲ್. ಮಣ್ಣಿನ ರಾಶಿ, ಮಣ್ಣಿನ ಬೆಟ್ಟದ ಹತ್ರ. ಪ್ಯಾಲೆಸ್ತೇನ್ ಕನಸು ನುಚ್ಚುನೂರು. ಈ ಗೋಡೆ ಸುದ್ದಿ ಹೊರ ಜಗತ್ತಿಗೆ ಬರ್ತಾ ಇದ್ದ ಹಾಗೆ ಪ್ಯಾಲೆಸ್ತೇನ್ ಪರ ಹೋರಾಟಗಾರರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಭೂಮಿಯನ್ನ ಮಾತ್ರ ಕಿತ್ಕೊಳ್ತಾ ಇಲ್ಲ, ಪ್ಯಾಲೆಸ್ತೇನ್ ರಾಷ್ಟ್ರದ ಕನಸನ್ನ ಕೂಡ ಕಂಪ್ಲೀಟ್ಲಿ ಕಿತ್ಕೊಳ್ತಾ ಇದೆ ಅನ್ನೋ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ರೇಲ್ನ ಎಕ್ಸ್ಪರ್ಟ್ ಮೆರವ್ ಅಮೀರ್ ಅನ್ನೋರು 2017 ಒಂದು ರಿಸರ್ಚ್ ಪೇಪರ್ ಬರೆದಿದ್ರು. ಇದರಲ್ಲಿ ಅವರು ಪಾಲಿಟಿಸೈಡ್ ಅನ್ನೋ ಪದವನ್ನು ಬಳಸಿದ್ರು. ಪಾಲಿಟಿಸೈಡ್ ಅಂದ್ರೆ ಒಂದು ಸಮುದಾಯವನ್ನ ದೈಹಿಕವಾಗಿ ಮುಗಿಸೋದಲ್ಲ, ಬದಲಿಗೆ ಆ ಸಮುದಾಯದ ರಾಜಕೀಯ ಅಸ್ತಿತ್ವವನ್ನೇ ಅಳಿಸಿ ಹಾಕೋದು. ಅದು ಅವರಿರೋ ಜಾಗವನ್ನೇ ತುಂಡು ತುಂಡು ಮಾಡೋ ಮೂಲಕ. ಇವತ್ತು ಗಾಜಾದಲ್ಲಿ ಆಗ್ತಿರೋದು ಇದೆ ಅಂತ ಹೇಳಿ ಪ್ಯಾಲೆಸ್ತೇನ್ ಹೋರಾಟಗಾರರು ಹೇಳ್ತಿದ್ದಾರೆ. ಉತ್ತರ ಗಾಜಾದಿಂದ ಯುದ್ಧದ ಭಯಕ್ಕೆ ತಮ್ಮ ಮನೆ, ಮಠ, ಕೃಷಿ ಭೂಮಿ ಎಲ್ಲ ಬಿಟ್ಟು ದಕ್ಷಿಣಕ್ಕೆ ಓಡ್ ಬಂದಿದ್ದ ಲಕ್ಷಾಂತರ ಪ್ಯಾಲೆಸ್ತೇನಿಗಳು ನಾಳೆ ಯುದ್ಧ ಮುಗಿದ ಮೇಲೆ ವಾಪಸ್ ತಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ರು. ಆದರೆ ಇಸ್ರೇಲ್ ಅರ್ಧ ಗಾಜಾವನ್ನ ವಶಕ್ಕೆ ತಗೊಂಡಿದೆ. ಈಗ ಕೇವಲ 30% ಜಾಗದಲ್ಲಿ 20 ಲಕ್ಷಕ್ಕೂ ಅಧಿಕ ಜನ ಮತ್ತು ಉಗ್ರರು ಒಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಅವರಿಗೆ ಕುಡಿಯೋ ನೀರು, ಕರೆಂಟ್, ಆಹಾರ, ಮೆಡಿಕಲ್ ಸಪ್ಲೈ ಎಲ್ಲದಕ್ಕೂ ಈಗ ಇಸ್ರೇಲ್ ಹಾಕಿದ ಆ ಹಳದಿ ಗೆರೆಯೇ ಫೈನಲ್. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಸೀಜ್ ಟ್ಯಾಕ್ಟಿಕ್ಸ್ ಅಥವಾ ಮುತ್ತಿಗೆ ತಂತ್ರ ಅಂತ ಕರಿಬಹುದು. ಹೀಗಾಗಿ ಇನ್ಮುಂದೆ ಅವರು ತಮ್ಮ ಸ್ವಂತ ಊರಿಗೆ ಹೋಗಬೇಕಂದ್ರೂ ಕೂಡ ಇಸ್ರೇಲ್ ಸೇನೆಯ ಕ್ರಾಸ್ ಪಾಯಿಂಟ್ ನಲ್ಲಿ ನಿಂತು ಚೆಕಿಂಗ್ ಮಾಡಿಸ್ಕೊಂಡು ಪರ್ಮಿಷನ್ ತಗೊಂಡೇ ಹೋಗಬೇಕು. ಹೀಗಾಗಿ ಇದು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಸಾಕಷ್ಟು ಹೋರಾಟಗಾರರು ಹೇಳ್ತಿದ್ದಾರೆ. ಹಾಗೆ ಜಿನಿವಾ ಕನ್ವೆನ್ಷನ್ ಆರ್ಟಿಕಲ್ 47 ಮತ್ತು ಆರ್ಟಿಕಲ್ 53 ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಯಾಕಂದ್ರೆ ಅವುಗಳ ಪ್ರಕಾರ ಯಾವುದೇ ಆಕ್ರಮಿತ ಪ್ರದೇಶದಲ್ಲಿ ಮಿಲಿಟರಿಗೆ ತೀರಾ ಅನಿವಾರ್ಯ ಇಲ್ಲದೆ ಅಲ್ಲಿನ ಜನರ ಆಸ್ತಿಯನ್ನಾಗ್ಲಿ ಮೂಲ ಸೌಕರ್ಯಗಳನ್ನಾಗ್ಲಿ ನಾಶ ಮಾಡೋ ಅಧಿಕಾರ ಇರೋದಿಲ್ಲ. ಆದರೆ ಇಸ್ರೇಲ್ ಈ ಕಾನೂನನ್ನ ಸ್ಪಷ್ಟವಾಗಿ ಉಲ್ಲಂಘನೆ ಮಾಡ್ತಾ ಇದೆ ಅನ್ನೋದು ಪ್ಯಾಲೆಸ್ತೇನ್ ಹೋರಾಟಗಾರರ ಆಕ್ರೋಶ. ಹಾಗೆ ವಿಶ್ವಸಂಸ್ಥೆ UN ರೆಸಲ್ಯೂಷನ್ 2720 ಅಡಿಯಲ್ಲಿ ಗಾಜಾದ ಭೂಪ್ರದೇಶವನ್ನ ಯಾವುದೇ ಕಾರಣಕ್ಕೂ ನೀವು ಕಮ್ಮಿ ಮಾಡ್ತಾ ಹೋಗೋ ಹಾಗಿಲ್ಲ, ಆದರೆ ಟೆರಿಟೋರಿಯಲ್ ಇಂಟಿಗ್ರಿಟಿ ಕಾಪಾಡಬೇಕು ಅಂತ ಹೇಳಿತ್ತು. ಇಸ್ರೇಲ್ ಅದು ಯಾವುದಕ್ಕೂ ಕೇರ್ ಮಾಡಿಲ್ಲ. ವಿಶ್ವಸಂಸ್ಥೆ ಅಧಿಕಾರಿಗಳು ಕೂಡ ಇಸ್ರೇಲ್ಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ಬಫರ್ ಝೋನ್ ನೆಪದಲ್ಲಿ ಪ್ಯಾಲೆಸ್ತೇನಿಗಳನ್ನ ಶಾಶ್ವತವಾಗಿ ಬಲವಂತವಾಗಿ ಒಕ್ಕಲೆಬ್ಬಿಸ್ತಾ ಇದ್ದೀರಾ, ಯುದ್ಧ ಅಪರಾಧ ಅಂತ ಹೇಳ್ತಿದ್ದಾರೆ. ಆದರೆ ಇಸ್ರೇಲ್ ವಾಪಸ್ ವಿಶ್ವಸಂಸ್ಥೆಗೆ ಬೆದರಿಕೆ ಒಡ್ಕೊಂಡು ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಇದು ಇಡೀ ಮಿಡಲ್ ಈಸ್ಟ್ನ ಪಾಲಿಟಿಕ್ಸ್ಗೆ ಹೊಸ ತಿರುವನ್ನ ಕೊಡಬಹುದು. ಇತ್ತೀಚೆಗೆ ಇಸ್ರೇಲ್ ಜೊತೆಗೆ ಸ್ನೇಹ ಬೆಳೆಸಬೇಕು ಅಂತ ಹೊರಟಿದ್ದ ಅಬ್ರಹಾಂ ಅಕಾರ್ಡ್ ಮಾಡ್ಕೊಳ್ಳೋಕೆ ಮುಂದಾಗ್ತಿರೋ ಸೌದಿ, ಜೋರ್ಡನ್ ರಾಷ್ಟ್ರಗಳು ಇಸ್ರೇಲ್ನಿಂದ ದೂರ ಸರಿಯೋಕೆ ಕಾರಣ ಆಗ್ಬೋದು. ಹಾಗೆ ಇಲ್ಲಿ ಇಸ್ರೇಲ್ ಇರಾನ್ಗೆ ನೇರ ಎಚ್ಚರಿಕೆ ಕೂಡ ಕೊಟ್ಟಂತಾಗಿದೆ. ಈಗ ನೀವೆಷ್ಟೇ ಪ್ರಾಕ್ಸಿ ವಾರ್ ಮಾಡಿದ್ರು ನಾವು ಗ್ರೌಂಡ್ ನಕ್ಷೆಯನ್ನೇ ಚೇಂಜ್ ಮಾಡ್ತೀವಿ ಅನ್ನೋ ಮೆಸೇಜನ್ನ ಇಸ್ರೇಲ್ ಇರಾನ್ಗೆ ಪಾಸ್ ಮಾಡಿದೆ. ಇದರ ಮುಂದಿನ ಪರಿಣಾಮಗಳು ಏನು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಒಂದ್ಸರಿ ಸ್ಕ್ರೋಲ್ ಮಾಡಿ ಚೆಕ್ ಮಾಡ್ಬೋದು. ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಅವು ಯೂಸ್ಫುಲ್ ಅಂತ ನಿಮಗೆ ಅನಿಸಿದ್ರೆ ಆ ನಂತರ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಅನ್ನೋದನ್ನ ಕೂಡ ಮರಿಬೇಡಿ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.